ಕರಾವಳಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಉತ್ತರ ಒಳನಾಡಿನಲ್ಲೂ ಮಳೆಯಬ್ಬರ. ರೈತರಿಗೆ ಹರ್ಷ, ಬಿತ್ತನೆ ಕಾರ್ಯ ಚುರುಕು. ಮುಂಗಾರು ಮಳೆ ಆರ್ಭಟ. ಬೆಳಗಾವಿಯಲ್ಲಿ ಮುಂಗಾರು ಮಳೆಯ ಅಬ್ಬರ. ಬೈಲಹೊಂಗಲದಲ್ಲಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ. ನಗರದ ಎಪಿಎಂಸಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮುಂಗಾರು ಮಳೆ ಆರಂಭ ಆಗಿದೆಯಲ್ಲ, ಕೆಲವು ಕಡೆ ಅಂತೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನಲ್ಲಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ. ಅಕ್ಕಪಕ್ಕದ ಅಂಗಡಿಗಳಿಗೆ ನುಗ್ಗಿರುವಂತಹ ಮಳೆ ನೀರು. ನಿನ್ನೆ ಸಂಜೆಯಿಂದ ಕಡಿಮೆ ಆಗದ ಮಳೆ ನೀರು. ಅಂಗಡಿಗಳಲ್ಲಿದ್ದಂಥ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ನಾಶ ಆಗಿದೆ. ಮಳೆ ನೀರು ನುಗ್ಗಿ ಮಳೆಯ ಆರ್ಭಟಕ್ಕೆ ಕುಸಿದು ಬಿದ್ದಿರುವಂಥದ್ದು ಕಾಂಪೌಂಡ್ ಪಕ್ಕದಲ್ಲಿ ನಿಲ್ಲಿಸಿದ್ದಂಥ 2 ಕಾರು ಜಖಮಾಗಿದೆ. ಅದೃಷ್ಟವಶಾತ್ ತಪ್ಪಿರುವಂಥದ್ದು ಭಾರೀ ಅನಾಹುತ. ಈವರೆಗೂ ಸ್ಥಳಕ್ಕೆ ಬಂದಿಲ್ವಂತೆ ಅಧಿಕಾರಿಗಳು. ಸೊ ಹೀಗಾಗಿ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು ಯಾವ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಅನ್ನುವಂಥದ್ದನ್ನು. ಇಲ್ಲೇನ ಅಲ್ಲಿ ಚರಂಡಿಗಳಲ್ಲಿ ಹೂಳೆತ್ತಿರಲ್ಲ, ಇಂಥ ಮಳೆ ಏನು ಬರಲ್ಲ ಅಂದ್ಕೊಂಡೆಲ್ಲ ಇರ್ತಾರೆ ಆ ಭಾಗದಲ್ಲಿ. ಹೂಳೆತ್ತದೆ ಇರುವಂಥ ಪರಿಣಾಮ ನೋಡಿ ಏನೇನಾಗಿದೆ ಅಂತ. ಒಂದು ಕಡೆ ಕಾಂಪೌಂಡ್ ಬಿದ್ದಿರೋದು, 2 ಕಾರ್ಗಳ ಮೇಲೆ ಬಿದ್ದಿದೆ ಕಾಂಪೌಂಡ್. ಮತ್ತು ಒಂದು ಕಡೆ ಆ ಅಂಗಡಿಯ ಒಳಗಡೆ ಗ್ರೌಂಡ್ ಫ್ಲೋರಲ್ಲಿ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ನಾಶ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಮಳೆ ಆರ್ಭಟ ಯಾವ ರೀತಿಯಾಗಿದೆ ಮತ್ತು ಒಂದ್ ಕಡೆ ಮಳೆಯಿಂದಾಗಿ ಏನೇನೆಲ್ಲ ಅನಾಹುತ ಆಗಿದೆ ಅಲ್ಲಿ? ಪೃಥ್ವಿರಾಜ್, ನಿನ್ನೆ ಮಧ್ಯಾಹ್ನ ಸುರಿದಂತಹ ಮಳೆಯಿಂದ ಬೈಲಹೊಂಗಲ ಪಟ್ಟಣ ಅಲ್ಲೋಲ ಕಲ್ಲೋಲಾಗಿರ್ತಕ್ಕಂಥದ್ದು. ಬೈಲಹೊಂಗಲದಲ್ಲಿ ಅನೇಕ ರೀತಿಯ ಅವಾಂತರಗಳು ಸೃಷ್ಟಿಯಾಗಿವೆ. ನಾನೀಗ ಬೈಲಹೊಂಗಲದ ರಾಣಿ ಚೆನ್ನಮ್ಮ ಸಮಾಧಿ ಬಳಿದ್ದೇನೆ. ನೋಡ್ಬೋದು, ಒಂದೇ ಕಾಂಪೌಂಡ್ ನಲ್ಲಿ ಇರ್ತಕ್ಕಂಥ ಸುಮಾರು 8 ಮನೆಗಳು ಕುಸಿತಗೊಂಡಿರ್ತಕ್ಕಂಥದ್ದು. ಕುಸಿತಗೊಂಡ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ತೆಗೆಯಕ್ಕೆ ಕೂಡ ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬೈಲಹೊಂಗಲದಲ್ಲಿ ನಿನ್ನೆ ಸುಮಾರು 3 ಗಂಟೆಯಿಂದ 6:30ವರೆಗೂ ಕೂಡ ಸುಮಾರು 2ರಿಂದ 2.5 ತಾಸು ಸುರಿದಂತಹ ಮಳೆಗೆ ಅನೇಕ ಅಂಗಡಿ ಗ್ರೌಂಡ್ ಫ್ಲೋರ್ ಇದ್ದಂತಹ ಅಂಗಡಿಗಳಿಗೆ ನೀರು ನುಗ್ಗಿದೆ ಮತ್ತು ಕಾಂಪೌಂಡ್ ಕುಸಿತಗೊಂಡು 2 ಕಾರುಗಳು ಜಖಮಾಗಿರ್ತಕ್ಕಂಥದ್ದು. ಅದೇ ರೀತಿ ಈಗ ಈ ಒಂದು ಮನೆಯ ಹಂಚುಗಳು ಕುಸಿದ್ರಿಂದ ಸಂಪೂರ್ಣವಾಗಿ ಹಾನಿಯಾಗಿದೆ. ಸುಮಾರು 8 ಕುಟುಂಬಗಳು ಇಲ್ಲಿ ವಾಸವಿದ್ದು ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು. ಕಡಿಮೆ ಬಾಡಿಗೆಗೆ ಇಲ್ಲಿ ಮನೆಗಳನ್ನ ಬಾಡಿಗೆ ಕೊಟ್ಟಿದ್ದು. ಈಗ ನಿನ್ನೆ ಅವರು ಕೆಲಸಕ್ಕೆ ಹೋಗಿದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ. ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಈಗ ಕುಸಿದಂತ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನ ತೆಗೆಯಕ್ಕೆ ಇಲ್ಲಿನ ಅವರು ಮನೆಯವರು ಕಷ್ಟಪಡುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಮನೆಯ ಪಕ್ಕದಲ್ಲೇ ಒಂದು ಹಳ್ಳದ ರಿಪೇರಿಯನ್ನ ನಗರಸಭೆ ಮಾಡಬೇಕಿತ್ತು. ನಗರಸಭೆ ನಿರ್ಲಕ್ಷ್ಯಕ್ಕೆ ಸಾಕಷ್ಟು ಹಾನಿ ಸಂಭವಿಸಿರ್ತಕ್ಕಂಥದ್ದು. ಈಗಾಗಲೇ ಏನು ಅಂತಂದ್ರೆ ಸದ್ಯ ನಗರಸಭೆ ವಿರುದ್ಧ ಕೂಡ ಇಲ್ಲಿನ ವ್ಯಾಪಾರಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿನ ಚರಂಡಿಗಳನ್ನ ಕ್ಲೀನ್ ಮಾಡಬೇಕಿತ್ತು. ಹೀಗಾಗಿ ನೀರು ನುಗ್ಗಿ ನಮ್ಮ ಅಂಗಡಿಗಳಿಗೆ ಲಾಸ್ ಆಗಿದೆ ಅಂತೇಳಿ ಲಕ್ಷಾಂತರ ರೂಪಾಯಿ ಹಾನಿ ಬೈಲಹೊಂಗಲದಲ್ಲಿ ಆಗಿರ್ತಕ್ಕಂಥ ಬಜಾರ್ ರಸ್ತೆಯಲ್ಲಿರ್ತಕ್ಕಂಥ ಅನೇಕ ಅಂಗಡಿಗಳು, ಸುಮಾರು 20ಕ್ಕೂ ಹೆಚ್ಚು ಅಂಗಡಿಗಳು ನೀರಿನಲ್ಲಿ ಮುಳುಗಿ ನಷ್ಟ ಸಂಭವಿಸಿದೆ. ಈಗ ಈ ಮನೆಯ ಮಾಲೀಕರಿದ್ದಾರೆ, ಅವರು ಮಾತಾಡ್ಸೋಣ. ಸರ್, ಎಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು ಮತ್ತು ಎಷ್ಟು ಜನರಿಗೆ ಬಾಡಿಗೆ ಕೊಟ್ಟಿದ್ರಿ ಮನೆ? ಒಂದು 8 ಮನೆ ಬಾಡಿಗೆ ಕೊಟ್ಟಾರಿ ಸರ್. 8 ಕುಟುಂಬದವ್ರು ಇದ್ದಾರೆ. ಆದ್ರೆ 3 ತಾಸು ಮಳೆ ಆಗ್ಯಾರ. 3 ತಾಸಾಗಿ ಹೊರಗಡೆಯಿಂದ ನೀರು ಬಂದು ಒಳಗೆ ನುಗ್ಗಿದ್ರಿ. ನುಗ್ಗಿ ಕಾಸು ಅದು ನೀರಾಗ ನಿಂತ ಕಾಸು ಗಾಡಿಗಳೆಲ್ಲ ಬಿದ್ದು. ಈಗ ಕುಟುಂಬಸ್ಥರು ಕೂಡ ಈ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನ ತಕ್ಷಣಕ್ಕೆ ನಗರಸಭೆ ಮತ್ತು ತಹಸೀಲ್ದಾರ್ ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಈಗ ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಬರ್ತಿದ್ದಾರೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾವೇರಿಯ ರಟ್ಟಿಹಳ್ಳಿಯಲ್ಲಿ ವರ್ಣನ ಆರ್ಭಟ. ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ನಿಂತು ಸಮಸ್ಯೆ ಎದುರಾಗಿದೆ. ಕೆಲವೆಡೆ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗುವಂತ ಭೀತಿ. ಹಾವೇರಿಯ ರಟ್ಟಿಹಳ್ಳಿಯಲ್ಲಿ ವರ್ಣನ ಆರ್ಭಟ. ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ನಿಂತು ಸಮಸ್ಯೆ ಎದುರಾಗಿದೆ. ಕೆಲವೆಡೆ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗುವಂತ ಭೀತಿ. ಸರಿಯಾಗಿ ಮಳೆ ಬಂದಂತ ಹಿನ್ನೆಲೆಯಲ್ಲಿ ಈ ಕಡೆ ಜನಜೀವನ ಅಸ್ತವ್ಯಸ್ತ ಆಗಿತ್ತು ಮತ್ತು ಒಂದ್ ಕಡೆ ಜಮೀನು ಹೊಲದಲ್ಲೆಲ್ಲ ನೀರು ನುಗ್ಗಿದೆ. ಆ ದೃಶ್ಯಾವಳಿಯನ್ನು ಗಮನಿಸ್ಬೋದು. ಹಾವೇರಿಯ ರಟ್ಟಿಹಳ್ಳಿಯಲ್ಲಿ ವರ್ಣಾರ್ಭಟ ಕಂಡು ಬಂದಿದ್ದಿದೆ. ಆ ಭಾಗದಲ್ಲೆಲ್ಲ ಮಳೆ ಕಮ್ಮಿ ಆಗಿತ್ತು, ಈಗ ಸರಿಯಾಗಿ ಮಳೆ ಸುರಿದಿದೆ.